ಮೈನಾ ಕೈ ಕೊಡು. ಮೈನಾ ತುಂಬಾ ನೋವಾಗ್ತಿದೆ ಮೇಡಮ್. ಸ್ವಲ್ಪ ಹೊತ್ತು ಸ್ಪ್ರೇ ಹಾಕಿದ್ದೀನಲ್ಲ, ಕಡಿಮೆ ಆಗೋಗುತ್ತೆ. ನಿಂಗೆ ತುಂಬಾ ನೋವಿದ್ರೆ ಹೇಳು, ನಾಳೆ ಆಸ್ಪತ್ರೆಗೆ ಹೋಗಿ ಬಂದ್ಬಿಡೋಣ. ಬೇಡ ಮೇಡಮ್, ಬರಕ್ಕಿಲ್ಲ. ಆಸ್ಪತ್ರೆಗೆಲ್ಲ ಏನು ಬೇಡ. ಬೇಡ ಅಂದ್ರೆ ಹೇಗ್ ಮೈನಾ? ನೋವು ಹೇಗೋಗುತ್ತೆ? ಆ ಥರ ಅಲ್ಲ ಅನುಷ್ಕಾ, ನಾನು ನಾಳೆ ಕೆಲ್ಸಕ್ಕೆ ಹೋಗ್ಬೇಕು. ಮೈನಾ, ನೀನ್ ಹೆಲ್ಪರ್ ತಾನೆ, ಒಂದಿನ ರಜಾ ಹಾಕಕ್ಕಾಗಲ್ವಾ? ಇಲ್ಲಿವರೆಗೂ ನಾನು ಹೆಲ್ಪರ್ ಆಗಿದ್ದೆ, ಆದ್ರೆ ಇನ್ ಮುಂದೆ ನಾನು ಟೈಲರು. ಮೈನಾ, ಏನ್ ಹೇಳ್ತಿದ್ಯಾ? ನೀನ್ ನಿಜವಾಗ್ಲೂ ಟೈಲರಾ? ಏನಿದು ಮೈನಾ, ಏನು ಹೇಳಲೇ ಇಲ್ವಲ್ಲ? ಹೇಗಾಯ್ತು ಈ ಚಮತ್ಕಾರ? ದೇವ್ರ ದಯೆಯಿಂದ ನಾನು ಕಂಡಿದ್ ಕನ್ಸು ನನ್ಸಾಯ್ತು ಮೇಡಮು. ನಾನು ಬಟ್ಟೆ ಹೊಲಿತೀನಿ ಅಂದ್ರೆ ಯಾರು ನಂಬಲೇ ಇಲ್ಲ. ಆಮೇಲೆ ಧ್ರುವ ಅವರು ನನ್ನ ಮಿಷಿನ್ ಮೇಲೆ ಕೂರ್ಸಿದ್ರು. ಅವ್ರ ನಂಬಿಕೆನ ನಾನು ಉಳಿಸ್ಕೊಂಡ್ಬಿಟ್ಟೆ. ಓ, ಈಗ ಗೊತ್ತಾಯ್ತು ಹೇಗಿದೆಲ್ಲ ಆಗ್ತಿದೆ ಅಂತ. ನಿನ್ಗೆ ಎಲ್ಲರ ದೃಷ್ಟಿನೂ ತಾಗಿದೆ. ಇರು, 1 ನಿಮಿಷ ಬರ್ತೀನಿ. ಮೈನಾ, ಕಂಗ್ರ್ಯಾಚುಲೇಷನ್ಸ್. ನಿಂಗ್ ಪೆಟ್ಟಾಗಿರೋ ವಿಷಯ ಧ್ರುವಂಗ್ ಹೇಳ. ಅಯ್ಯೋ ಬೇಡ ಬೇಡ, ಆಮೇಲೆ ಅವ್ರು ಗಾಬರಿ ಆಗ್ಬಿಡ್ತಾರೆ. ಗಾಬರಿ ಆಗಿ ಅವ್ರು ಇಲ್ಲಿವರೆಗೂ ಬಂದ್ಬಿಡ್ತಾರೆ. ನಾಳೆ ಹೆಂಗೋ ನಾನು ಗಾರ್ಮೆಂಟ್ಸ್ಗೆ ಹೋಯ್ತೀನಲ್ವಾ, ಅಲ್ಲೇ ಹೇಳ್ತೀನಿ. ಆಮೇಲೆ ಇಲ್ಲಿಗೆ ಬರೋದು, ಅವ್ರ ಅಮ್ಮನ ಜೊತೆ ಜಗಳ ಆಗೋದು, ಸುಮ್ಮನೆ ಹಾಕಿದ್ದೆಲ್ಲ ಬೇಕು. ಮೈನಾ, ಸರಿಯಾಗಿ ಕುತ್ಕೋ. ನಾಯಿ ಕಣ್ಣು, ಗೂಬೆ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಎಷ್ಟೇ ಕೆಟ್ಟ ದೃಷ್ಟಿ ಇದ್ರು ಎಲ್ಲ ಹೊರಟೋಗ್ಲಿ. ಎಲ್ಲಿ ತುತ್ತು ಮಾಡು. ತುತ್ತು. ಹಾ, ಈಗ ಎಲ್ಲ ದೃಷ್ಟಿ ಹೋಗಿರುತ್ತೆ. ಚೆನ್ನಾಗಿ ನಿದ್ದೆ ಮಾಡು, ಆಯ್ತಾ? ಬೆಳಿಗ್ಗೆ ಅಷ್ಟ್ರಲ್ಲಿ ಎಲ್ಲ ನೋವು ಹೋಗಿರುತ್ತೆ. ಮಲ್ಕೋ. ಸರಿ ಮೇಡಮ್. ಮೈನಾ, ನೀನು ನಾಳೆ ಕೆಲ್ಸಕ್ಕೆ ಹೋಗೋದೇನು ಬೇಡ. ನನ್ ಮಾತ್ ಕೇಳು. ಈ ಅವಸ್ಥೆಯಲ್ಲಿ ನೀನು ಕೆಲಸ ಮಾಡೋದೇನು ಬೇಡ. ಇಲ್ಲ ಕೃಷ್ಣವೇಣಿ, ನಾಳೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಕೃಷ್ಣವೇಣಿ, ಅವಳಿಗೆ ಎಷ್ಟು ಹೇಳಿದ್ರು ನಮ್ಮ ಮಾತ್ ಕೇಳಲ್ಲ. ಹೋಗ್ಲಿ ಬಿಡು. ಸರಿ, ರೆಸ್ಟ್ ಮಾಡು. ಅಮ್ಮ, ಕೈ ಒಂಚೂರು ಏನಾದ್ರೂ ಅಜ್ಜಿ ತುಂಬಾ ನೋವಾಗ್ತಿದ್ದಾರೆ. ಮಾಡು, ಕಡಿಮೆ ಆಗುತ್ತೆ. ದೂರ ದೂರ. ಸರಿ ಹೋಗುತ್ತೆ ಮೈನಾ. ಮೈನಾ, ಇದೇನಿದು? ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ಲು, ನೀವ್ ಯಾರು ಎಬ್ಬಸ್ಲಿಲ್ವಾ ಅವಳನ್ನ? ರಾತ್ರಿ ಎಲ್ಲ ನೋವು ಅಂತ ಕೊರಗ್ತಿದ್ಲು ಮ್ಯಾಮ್. ಬೆಳಗಿನ ಜಾವ ಮಲ್ಕೊಂಡ್ಲು, ಅದಕ್ಕೆ ಎಬ್ಬಿಸ್ಲಿಲ್ಲ. ಮೈನಾ, ಅರೆ ಇದೇನಿದು? ಇಷ್ಟೊಂದು ಮೈ ಬಿಸಿ ಆಗಿದೆ, ತುಂಬಾ ಜ್ವರ ಇದೆ. ಇದೇನಾ ನೀವ್ ನೋಡ್ಕೊಳ್ಳೋ ಚಂದ? ಸಾರಿ ಮ್ಯಾಮ್, ಗಮನಿಸ್ಕೊಳ್ಳಿಲ್ಲ. ಮೈನಾ, ಎದ್ದೇಳು ಮೇಲೆ, ನಡಿ ಹಾಸ್ಪಿಟ್ಲಿಗೆ ಹೋಗೋಣ. ಮೈನಾ, ಕೈ ಎದ್ದೇಳು ಎದ್ದೇಳು, ನಿಧಾನ.
ಹೋಗ್ಬೇಕು. ನಾನು ಕೆಲ್ಸಕ್ಕೆ ಹೋಗ್ಬೇಕು. ಮೈನಾ, ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಈ ಇದ್ರಲ್ಲಿ ನಿನ್ ಕೆಲ್ಸಕ್ಕೆ ಹೋಗ್ಬೇಕಾ? ಮೇಡಮು, ನಾನು ಕೆಲ್ಸಕ್ಕೆ ಹೋಗ್ಲೇಬೇಕು. ಮೈನಾ, ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ? ಜ್ವರ ಕೆಂಡದಂಗ್ ಸುಡ್ತಾ ಇದೆ, ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ಯಲ್ಲ? ಮೈನಾ, ಮ್ಯಾಮ್ ಹೇಳ್ದಾಗೆ ಹಾಸ್ಪಿಟಲ್ ಹೋಗ್ಬಾ. ಮೈನಾ, ಇವತ್ತು ಒಂದಿನ ಕೆಲ್ಸಕ್ಕೆ ರಜಾ ಹಾಕು ಮೈನಾ. ಇಲ್ಲ ಅನು, ನಾನಿವತ್ತು ಕೆಲ್ಸಕ್ಕೆ ಹೋಗ್ಲೇಬೇಕು. ಮೈನಾ, ಇಷ್ಟೊಂದು ಯಾಕೆ ಹಠ ಮಾಡ್ತಿದ್ಯಾ? ಈ ಪರಿಸ್ಥಿತಿಯಲ್ಲಿ ನೀನ್ ಕೆಲ್ಸಕ್ಕೆ ಹೋಗೋ ಹಾಗಿದ್ಯಾ? ಆಯ್ತೆ ಮೇಡಮು, ತುಂಬಾ ಅವಶ್ಯಕತೆ ಐತೆ. ಮೈನಾ, ಅವಶ್ಯಕತೆ ಯಾರಿಗಿರಲ್ಲ, ಹಾಗಂತ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಕಾ? ಮೈನಾ, ರಾತ್ರಿ ಏನೋ ನೋವಿದೆ ಅಂತ ನಾನು ಸುಮ್ನೆ ಆದೆ. ಆದ್ರೆ ಇಷ್ಟೊಂದು ಜ್ವರ ಇರುವಾಗ ನೀನ್ ಕೆಲ್ಸಕ್ಕೆ ಹೋಗೋದ್ ಬೇಡ. ಸುಮ್ನೆ ನಡಿ, ಆಸ್ಪತ್ರೆಗೆ ಹೋಗೋಣ. ಇಲ್ಲ ಮೇಡಮು, ನಾನಿವತ್ತು ಗಾರ್ಮೆಂಟ್ಸ್ಗೆ ಹೋಗ್ಲೇಬೇಕು. ತುಂಬಾ ಕೆಲಸ ಐತೆ. ನಮ್ ಗಾರ್ಮೆಂಟ್ಸ್ಗೆ ಒಂದು ದೊಡ್ಡ ಆರ್ಡರ್ ಬಂದೈತೆ. ಅದರಲ್ಲಿ ಯಾರ್ ಬಟ್ಟೆನ ಜಾಸ್ತಿ ಹೊಲಿತಾರೋ ಅವ್ರಿಗೆ ಪುಷ್ಪಕ್ ಸರು 7 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಹೇಳವ್ರೆ. ಏನು, 7 ಲಕ್ಷನಾ? ಹೌದು ಅನು, ಈಗ ನಾನೇನಾದ್ರೂ ಕೆಲ್ಸಕ್ಕೆ ಹೋಗದೆ ಇದ್ರೆ ಆ 7 ಲಕ್ಷ ಬೇರೆಯವ್ರ ಪಾಲೋಗೋಯ್ತದೆ. ಆಮೇಲೆ ನಮ್ಮ ಅಕ್ಕನ ಮದ್ವೆಗೆ ಅಷ್ಟೊಂದು ದುಡ್ಡನ್ನ ಹೇಗೆ ಹೊಂದಿಸ್ಲಿ? ಮೈನಾ, ನಿಮ್ ಅಕ್ಕನ ಮದ್ವೆ ಫಿಕ್ಸ್ ಆಯ್ತಾ? ಹೌದು ಮೇಡಮು, ಅದ್ರ ಬಗ್ಗೆ ಮಾತಾಡಕ್ಕೇನೆ ಅಪ್ಪಯ್ಯ ಇಲ್ಲಿ ಗಂಟ ಬಂದಿದ್ದು. ಅವ್ರು ಬಂದಿದ್ದು ಏನೋ ಪೂಜೆ ಮಾಡ್ಸಕ್ಕಲ್ವಾ? ಹೌದು ಮೇಡಮು, ನಮ್ಮ ಅಕ್ಕನ ಮದ್ವೆಗೆ ಯಾವ ವಿಜ್ಞಾನ ಆಗ್ಬಾರ್ದಂತ ಅದ್ಯಾವುದೋ ಪೂಜೆ ಮಾಡ್ಸಕ್ಕೆ ಇಲ್ಲಿ ಗಂಟ ಬಂದಿದ್ರು. ಮೊನ್ನೆ ರಾತ್ರಿ ಫೋನ್ ಮಾಡಿ ಹೇಳಿದ್ರು, ನಮ್ಮ ಅಕ್ಕನ್ನ ಯಾರೋ ಗಂಡು ಒಪ್ಕೊಂಡವ್ರಂತೆ. ಮದ್ವೆಗೇನಿಲ್ಲ ಅಂದ್ರು 6-7 ಲಕ್ಷ ಖರ್ಚಾಯ್ತದಂತೆ. ನೀನೇನು ಯೋಚನೆ ಮಾಡ್ಬಿಡಪ್ಪಯ್ಯ, ನಾನು ಹೇಗಾದ್ರೂ ಮಾಡಿ ದುಡ್ಡು ಹೊಂದಿಸ್ತೀನಿ ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ. ಆ ದೇವ್ರು ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಈ ಅವಕಾಶ ನನಗೆ ಕೊಟ್ಟವನೆ. ಇದ್ರಲ್ಲಿ ನನ್ಗೆಲ್ಲೇಬೇಕು ಮೇಡಮು. ಆ ದುಡ್ಡು ನನ್ನ ಕೈಗೆ ಸೇರ್ಲೇಬೇಕು. ನಾನು ನಮ್ಮ ಅಕ್ಕನ ಮದ್ವೆ ಮಾಡ್ಲೇಬೇಕು. ಹೌದು ಮೈನಾ, ನೀನ್ ಹೇಳೋದೇನೋ ಸರಿ, ಆದ್ರೆ ಹುಷಾರಿಲ್ದಿರೋವಾಗ ಕೆಲ್ಸಕ್ಕೆ ಹೋಗಿ ಏನ್ ಮಾಡ್ತೀಯಾ? ಅಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ತಿದ್ದೀನಿ ತಾನೆ, ಯಾಕೆ ಎಲ್ರು ಈ ತರ ಬಲವಂತ ಮಾಡ್ತಿದ್ದೀರಾ? ಮೈನಾ, ನಿನ್ ಕಷ್ಟ ಅರ್ಥ ಆಗುತ್ತೆ, ಆದ್ರೆ ನಾವ್ ಹೇಳೋದನ್ನು ಅರ್ಥ ಮಾಡ್ಕೋ. ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ಏನ್ ಮೇಡಮು ನೀವು ಇವ್ರಂಗೆ ಮಾತಾಡ್ತಿದ್ದೀರಲ್ಲ? ಮೈನಾ, ದುಡ್ಡನ್ನ ಹೇಗಾದ್ರೂ ಹೊಂದಿಸಿದ್ರಾಯ್ತು. ಅದಕ್ಕೋಸ್ಕರ ನೀನಿರೋ ಅವಸ್ಥೆಯಲ್ಲಿ ಕೆಲ್ಸಕ್ಕೆ ಹೋಗಿ ಇನ್ನೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಇನ್ನೇನ್ ಗತಿ? ಮೇಡಮು, ನನ್ಗೇನಾದ್ರೂ ಪರವಾಗಿಲ್ಲ, ಆದ್ರೆ ನನ್ಗ ದುಡ್ಡಿನ ಅವಶ್ಯಕತೆ ಐತೆ. ನನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ಮೇಡಮು, ನನ್ಗೆ ಬಿಟ್ರೆ ಬೇರೆ ದಾರಿ ಇಲ್ಲ.